ನನ್ನ ಡೆಲಿವರಿ ಮಿನಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗ ಸುಮಾರಷ್ಟು ಜನ ಸುಮಾರು ಕ್ವಶನ್ಸ್ನ ಬಂದು DM-ಅಲ್ಲಿ ಕೇಳ್ತಾನೆ ಇದ್ರಿ. ಅದರಲ್ಲೂ ರಿಪೀಟೆಡಾಗಿ ನನಗೆ ಕೇಳಿದ್ದು, ನೀವೇ ಹೋಗಿ ಏನಕ್ಕೆ ಅಡ್ಮಿಟ್ ಆಗಿದ್ದು, ನ್ಯಾಚುರಲ್ ಪೇಯ್ನ್ ಬರೋವರೆಗೂ ವೆಯ್ಟ್ ಮಾಡಲಿಲ್ವಾ ಅಂತ. ನಿಮ್ಮೆಲ್ಲ ಕ್ವಶನ್ಸ್ಗೂ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆನ್ಸರ್ ಮಾಡಿ. ಸ್ಟಿಲ್ ನಿಮ್ಗೆ ಇನ್ನೂ ಏನಾದರೂ ಕ್ವೆರೀಸ್ ಇದ್ದರೆ ಅದೇ ವ್ಲಾಗ್ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೆಲ್ಲ ಕಮೆಂಟ್ಸ್ಗೂ ಆನ್ಸರ್ ಮಾಡ್ತೀನಿ. ಈ ವ್ಲಾಗ್ ವೀಕೆಂಡ್ ಶೂಟ್ ಮಾಡಿರೋದು. ಎವ್ರಿ ವೀಕೆಂಡ್ ರಂಜಿತ್ ಊರಿಗೆ ಬರ್ತಾರೆ ಅಲ್ವಾ, ಮನೆ ಊಟ ತುಂಬ ಮಿಸ್ ಮಾಡ್ತಿದ್ದೀನಿ, ಪಾಲಕ್ ಪಪ್ಪುನ ಮಾಡಿಕೊಡು ಅಂತ ಕೇಳಿದ್ರು. ಹಂಗಾಗಿ ಇವತ್ತು ಬೆಳಿಗ್ಗೆನೆ ಪಾಲಕ್ ಪಪ್ಪು ಮಾಡಿದ್ದೆ. ಅದಕ್ಕೆ ಅಮ್ಮ ನಮಗೆ ರೊಟ್ಟಿ ಮಾಡಿಕೊಟ್ರು. ಅವ್ರಿಗೆ ಮಟನ್ ಸಾಂಬಾರನ್ನ ಮಾಡ್ಕೊತಿದ್ದಾರೆ, ಅಂದರೆ ಅಪ್ಪ ಅಮ್ಮಗೆ. ನಾವು ಚಿಕನ್ ಮಟನ್ ಏನೂ ತಿಂತಿಲ್ಲ, ಆಲ್ಮೋಸ್ಟ್ 48 ಡೇಸ್ ತಿನ್ನಂಗಿಲ್ಲ. ನಾನು ಸುಮಾರು ವ್ಲಾಗ್ಸಲ್ಲಿ ಹೇಳಿದ್ದೀನಿ. ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮನೇಲಿ ಫ್ರೂಟ್ಸ್ ಇತ್ತು, ರಂಜಿತ್ ಅದನ್ನು ಕಟ್ ಮಾಡಿಕೊಡ್ತಿದ್ದಾರೆ. ನಾನು ಎಲ್ಲ ವ್ಲಾಗಲ್ಲೂ ಪಪಾಯ ಪೈನಾಪಲ್ ಕಟ್ ಮಾಡೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋದಕ್ಕೆ, ಏನಕ್ಕೆ ಇವೆರಡು ಫ್ರೂಟ್ಸು ಯಾವಾಗಲೂ ತಿಂತಿರ್ತೀರ, ಏನಾದರೂ ಎಲ್ಪ್ ಆಗ್ತಿದೆಯಾ ನಿಮಗೆ ಅಂತ. ಹೌದು, ನನಗೆ ಈ ಜರ್ನಿಲಿ ತುಂಬಾ ಎಲ್ಪ್ ಆಗಿದೆ. ಇನ್ನೂ ಡೀಟೇಲ್ಡಾಗಿ ನಾನು ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಿಮಾಲಯ ಪ್ರಾಡಕ್ಟ್ಸ್ ನಾನು ಸ್ಟಾರ್ಟಿಂಗಲ್ಲಿ ತರಿಸಿದ್ದೆ ಅಲ್ವಾ, ಅದು ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ಸುಮಾರು ಜನ ವ್ಲಾಗಲ್ಲಿ ಲಿಂಕ್ ಅಂತ ಕೇಳಿದ್ರಿ. ನಾನು ಇವಾಗ ಹಿಮಾಲಯ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿಲ್ಲ, ಬಟ್ ಸ್ಟಿಲ್ ನೀವು ಲಿಂಕ್ ಅಂತ ಕೇಳಿದ್ರಿ ಅಲ್ವಾ, ನಿಮಗೆ ಇನ್ನೂ ಏನಾದರೂ ಲಿಂಕ್ ನೀಡಿದರೆ ವ್ಲಾಗಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟಾಗಿ ನಿಮ್ಗೆ ಸೆಂಡ್ ಮಾಡ್ತೀನಿ.